ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನೆಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಈ ಒಂದು ಇಲಾಖೆಯಿಂದ 8ನೇ ತರಗತಿ ಮಕ್ಕಳಿಗೆ ಕೊಡಮಾಡಿರ್ತಕ್ಕಂತಹ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ. ಸೊ ಈ ಒಂದು ಪುಸ್ತಕದ ಕನ್ನಡದ ಭಾಗ 2 ಪರಿಷ್ಕೃತವಾದಂತಹ ಈ ಒಂದು ಪಠ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಒಂದು ಅಭ್ಯಾಸಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಇದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಕೂಡ ಮಾಡಿರ್ತಕ್ಕಂತಹದ್ದಾಗಿರುತ್ತೆ. ಮೊದಲನೇ ಪುಟದಲ್ಲಿ ಪರಿವಿಡಿಯನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯಗಳು ಯಾವ್ಯಾವಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸಮಾಸಗಳು, ಗಾದೆ ಮಾತು, ಛಂದಸ್ಸು, ಅಲಂಕಾರ, ಕಿರುಪರೀಕ್ಷೆ 1. ಸೊ ನೆಕ್ಸ್ಟ್ ಓದೋಣ ಬನ್ನಿ, ಕತೆ ಕಟ್ಟೋಣ, ಪತ್ರಲೇಖನ, ಕಿರುಪರೀಕ್ಷೆ 2. ಅದಾದ ನಂತರ ಪ್ರಬಂಧ ರಚನೆ, ಭಾಷಾ ವಿನೋದ, ಕಿರುಪರೀಕ್ಷೆ 3. ಇನ್ನು ಕೆಲವೊಂದು ಗಮನಿಸಬೇಕಾದಂತಹ ಅಂಶಗಳು ಹೀಗಿವೆ, ಅದು ವಿದ್ಯಾರ್ಥಿಗಳಿಗೆ. ಸೊ ಈ ಅಭ್ಯಾಸ ಪುಸ್ತಕದ ಪ್ರತಿ ಪುಟವನ್ನು ದಿನಕ್ಕೊಂದರಂತೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಪುಸ್ತಕದಲ್ಲಿ ಒಂದು ಪುಟ ಪೂರ್ಣಗೊಳಿಸಿದ ನಂತರವೇ ಮುಂದಿನ ಪುಟಕ್ಕೆ ಹೋಗಬೇಕು. ಚಟುವಟಿಕೆಗಳು ಅರ್ಥವಾಗದಿದ್ದಲ್ಲಿ ಸ್ನೇಹಿತರ ಅಥವಾ ಶಿಕ್ಷಕರ ಸಹಾಯವನ್ನು ಪಡೆಯುವುದು ಅಂತೇಳಿ ಕೊಡಲಾಗಿದೆ. ಅಷ್ಟೇ ಅಲ್ಲ, ಸ್ವಯಂ ಮೌಲ್ಯಮಾಪನ ಪುಟದಲ್ಲಿ ನಿಮಗಿಷ್ಟವಾದ ಚಟುವಟಿಕೆಗಳಿಗೆ ಅಸನ್ಮುಖಿ ಸಂಕೇತವನ್ನು, ಭಾಗಶಃ ಇಷ್ಟವಾದಲ್ಲಿ ಸಾಮಾನ್ಯ ಮುಖ ಸಂಕೇತವನ್ನು ಅಥವಾ ಇಷ್ಟವಾಗದೇ ಇದ್ದಲ್ಲಿ ಪೇಚುಮೋರೆ ಸಂಕೇತವನ್ನು ಗುರುತಿಸಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಈ ಒಂದು ಅಂಶಗಳನ್ನು ಕೊಡಲಾಗಿದೆ. ಸೊ ಮುಂದಿನ ಪೇಜ್ನಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸಮಾಸಗಳು, ಈ ಕೆಳಗಿನ ಪದಗಳನ್ನು ಕೂಡಿಸಿ ಒಂದೇ ಪದ ಬರೆಯಿರಿ ಅಂತ ಹೇಳಿ ಕೊಡಲಾಗಿದೆ. ಸೊ ಒಂದೇ ಹೀಗಿದೆ, ಅರಸನ ಪ್ಲಸ್ ಮನೆ ಅರಮನೆ. ಸೊ ಅರಸನ ಪ್ಲಸ್ ಮನೆಯನ್ನು ಕೂಡಿಸಿ ಬರೆದಾಗ ನಮಗೆ ಅರಮನೆ ಅಂತ ಆಗುತ್ತೆ. ಅದೇ ರೀತಿಯಾಗಿ ಹಿರಿಯದಾದ ಪ್ಲಸ್ ದೊರೆ ಹಿರಿದೊರೆ ಆಗುತ್ತೆ. ಕೈಯನ್ನು ಪ್ಲಸ್ ತೊಳೆ ಕೈದೊಳೆ ಅಥವಾ ಕೈದೊಳೆ ಆಗುತ್ತೆ. ಮರದ ಪ್ಲಸ್ ಕಾಲು ಮರಗಾಲು, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದವರೆ. ಅದೇ ರೀತಿಯಾಗಿ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು, ಇಲ್ಲಿ ಕೆಂಗೆಡು ಆಗಿದೆ, ಕೆ ಅಲ್ಲ, ಅದು ಕಂಗೆಡು ಆಗಿದೆ. ಸೊ ಅದೇ ರೀತಿಯಾಗಿ ಈ ಕೆಳಗಿನ ಸಮಾಸ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತೇಳಿ ಕೆಲವೊಂದು ಸಮಾಸ ಪದಗಳನ್ನು ಕೊಡಲಾಗಿದೆ. ಸೊ ತಲೆ ನೋವು, ಇದನ್ನು ಬಿಡಿಸಿ ಬರೆದಾಗ ತಲೆಯಲ್ಲಿ ಪ್ಲಸ್ ನೋವು ಆಗುತ್ತೆ. ಅದೇ ರೀತಿಯಾಗಿ ಹೆಮ್ಮರ, ಹಿರಿದಾದ ಪ್ಲಸ್ ಮರ. ಬೆಳ್ಮೋಡ, ಬಿಳಿಯದಾದ ಪ್ಲಸ್ ಮೋಡ. ಬಿಳಿಯದಾದ ಪ್ಲಸ್ ಮೋಡವನ್ನು ನಾವು ಬೆಳ್ಮೋಡ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು. ಹಿಂದಲೆ, ಹಿಂದಿನ ಪ್ಲಸ್ ತಲೆ ಹಿಂದಲೆ. ಈ ಕೆಳಗಿನ ಸಮಾಸ ಪದಗಳನ್ನು ಅರ್ಥಪೂರ್ಣವಾಗಿ ಬಿಡಿಸಿ ಸಮಾಸದ ಹೆಸರು ಬರೆಯಿರಿ ಅಂತೇಳಿ ಕೆರೆ ಕಟ್ಟೆ ಬಾವಿಗಳು ಅಂತೇಳಿ ಕೊಡಲಾಗಿದೆ. ಕೆರೆ ಪ್ಲಸ್ ಕಟ್ಟೆ ಪ್ಲಸ್ ಬಾವಿಗಳು, ಇದು ದ್ವಂದ್ವ ಸಮಾಸ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಪದವನ್ನು ಕೊಟ್ಟಿಲ್ಲ. ಸೊ ಇಲ್ಲಿ 3 ಪದಗಳ ಕೊಟ್ಟಿರೋದ್ರಿಂದ ಈ 3 ಪದಗಳು ಸಮಾನ ಅರ್ಥಗಳನ್ನೇ, ಅಂದರೆ ಸಮಾನವಾದಂಥ ಒಂದು ಭಾವವನ್ನೇ ಸೂಚಿಸ್ತವೆ. ಸೊ ಹಾಗಾಗಿ ಇದು ದ್ವಂದ್ವವನ್ನು ಉಂಟು ಮಾಡೋದ್ರಿಂದ ಇದನ್ನು ದ್ವಂದ್ವ ಸಮಾಸ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ನಡುದಾರಿ, ನೋಡಿ, ನಡುವಿನ ಪ್ಲಸ್ ದಾರಿ ನಡುದಾರಿ. ಸೊ ಇದನ್ನು ಅಂಶಿ ಸಮಾಸ ಅಂತ ಹೇಳ್ಬಹುದು. ಇನ್ನು ಏಕಾಕ್ಷ, ಒಂದು ಪ್ಲಸ್ ಕಣ್ಣುಳ್ಳವನು. ಅಂದರೆ ಒಂದು ಕಣ್ಣು ಉಳ್ಳವನನ್ನು ನಾವು ಏಕಾಕ್ಷ ಅಂತ ಹೇಳಿ ಕರಿತೇವೆ. ಸೊ ನೋಡಿ, ಈ ಪದಕ್ಕೂ ಸಂಬಂಧನೇ ಇಲ್ಲ. ಒಂದು ಕಣ್ಣು ಹುರುವಿಹಿ ಸಮಾಸ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಹಳಗನ್ನಡ, ಹಳಗನ್ನಡ ಹಳೆಯ ಪ್ಲಸ್ ಕನ್ನಡ ಹಳಗನ್ನಡ. ನೋಡಿ, ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಇದು. ಅದೇ ರೀತಿಯಾಗಿ ಬೆಟ್ಟದಾವರೆ, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ, ಇದು ತತ್ಪುರುಷ ಸಮಾಸ ಆಗಿರೋದನ್ನು ನೋಡಬಹುದು. ಇನ್ನು 2ನೇ ಪೇಜ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ 3ನೆಯ ಪದಕ್ಕಿರುವ ಸಂಬಂಧ ಪದ ಬರೆಯಿರಿ ಅಂತ ಹೇಳಿ ಮೊದಲನೇ ಕ್ವಶನ್ ಹೀಗಿದೆ, ಅವನು ಪ್ಲಸ್ ಹುಡುಗ, ಆ ಹುಡುಗ, ಇದು ಗಮಕ ಸಮಾಸ ಆಗುತ್ತೆ. ಅದೇ ರೀತಿಯಾಗಿ ಇದು ಪ್ಲಸ್ ನಾಯಿ, ಈ ನಾಯಿ. ಅದೇ ರೀತಿಯಾಗಿ 2ನೇದು, ಕೈಯ ಪ್ಲಸ್ ಮುಂದು ಮುಂಗೈ, ದಾರಿಯ ಪ್ಲಸ್ ನಡುವೆ ನಡುದಾರಿ, ಇದು ಅಂಶಿ ಸಮಾಸ ಆಗುತ್ತೆ. ಅದೇ ರೀತಿಯಾಗಿ ಕಾರ್ಯವನ್ನು ಪ್ಲಸ್ ಮಾಡಿದ, ಕಾರ್ಯ ಮಾಡಿದ. ಇನ್ನು ಮೈಯನ್ನು ಪ್ಲಸ್ ತೊಳೆದು, ಮೈ ದೊಳೆದು. ನೋಡಿ, ಇದನ್ನು ಬಿಡಿಸಿ ಬರೆದಿರೋದನ್ನು ನಾವು ಕೂಡಿಸಿ ಬರಿಬೇಕಷ್ಟೆ. ಸೊ ಕಾರ್ಯವನ್ನು ಪ್ಲಸ್ ಮಾಡಿದ, ಕಾರ್ಯ ಮಾಡಿದ. ಮೈಯನ್ನು ಪ್ಲಸ್ ತೊಳೆದು, ಮೈ ತೊಳೆದು. ಇನಿದು ಪ್ಲಸ್ ಮಾವು ಹಿಮ್ಮಾವು, ಹಿರಿದು ಪ್ಲಸ್ ಮಾವು ಹೆಮ್ಮರ. ಹಿರಿದು ಪ್ಲಸ್ ಮರ ಹೆಮ್ಮರ. ಹಿನಿದು ಪ್ಲಸ್ ಮಾವು ಹೆಮ್ಮಾವು. ಅದೇ ರೀತಿಯಾಗಿ ಹಿರಿದು ಪ್ಲಸ್ ಮರ ಹೆಮ್ಮರ. ಕಾಲಿನ ಪ್ಲಸ್ ಬಳೆ ಕಾಲ್ಬಳೆ. ಕಣ್ ಪ್ಲಸ್ ಬನಿ ಕಂಬನಿ ಆಗುತ್ತೆ. ಗುಂಪಿಗೆ ಸೇರಿದ ಪದವನ್ನು ಹಾರಿಸಿ ಬರೆಯಿರಿ ಅಂತೇಳಿ ಇಲ್ಲಿ 4 ಒಂದು ಸಾಲಿನಲ್ಲಿ 4 ಪದಗಳನ್ನು ಕೊಡಲಾಗಿದೆ.
ಆ ಒಂದು ಪದಗಳನ್ನು ನಾವು ಯಾವುದು ಮ್ಯಾಚ್ ಆಗ್ತಿಲ್ಲ ಅದನ್ನು ಆರಿಸಿ ಬರಿಬೇಕು. ಸೊ ಇಲ್ಲಿ ತತ್ಪುರುಷ, ಸವರ್ಣ ದೀರ್ಘ, ದ್ವಂದ್ವ, ದ್ವಿಗು. ನೋಡಿ, ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸ. ಸೊ ಸವರ್ಣ ದೀರ್ಘ ಅನ್ನುವಂಥದ್ದು ಸಂಧಿ. ಸೊ ಇಲ್ಲಿ ಸಮಾಸಗಳಲ್ಲಿ ಸಂಧಿ ಒಂದು ಸೇರಿದೆ, ಹಾಗಾಗಿ ಸವರ್ಣ ದೀರ್ಘವನ್ನು ತೆಗಿಬೇಕು. ದೇವಮಂದಿರ, ಹಗಲುಗನಸು, ಹಿರಿಮಗ, ತಲೆ ನೋವು. ಸೊ ಇಲ್ಲಿ ಹಗಲುಗನಸು, ದೇವಮಂದಿರ, ತಲೆನೋವು. ಸೊ ಇವುಗಳೆಲ್ಲ ಒಂದು ಸಮಾಸ ಆದರೆ ಹಿರಿಮಗ ಅನ್ನುವಂಥದ್ದು ಬೇರೆ ಸಮಾಸ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಹಿರಿಮಗ ಅನ್ನುವಂಥದ್ದನ್ನು ತೆಗಿಬೇಕು. ಸೊ ಗಿರಿವನ, ಹಿಂದೆಲೆ, ಅಂಗೈ, ಕೆಳತುಟಿ. ನೋಡಿ, ಹಿಂದೆಲೆ, ಅಂಗೈ, ಕೆಳತುಟಿ. ಸೊ ಇವು ಮೂರು ಅಂಶಗಳು ಅಂಶಿ ಸಮಾಸಗಳಾಗಿರುತ್ತವೆ. ಆದರೆ ಗಿರಿವನ ಅನ್ನುವಂಥದ್ದು ಅಂಶಿ ಸಮಾಸಕ್ಕೆ ಸಂಬಂಧಿಸಿರೋದಿಲ್ಲ. ಸೊ ಹಾಗಾಗಿ ಗಿರಿವನವನ್ನು ತೆಗಿಬೇಕು. ಆಕಲ್ಲು, ಆಮನೆ, ಅರಮನೆ, ನೇಯ್ದ ವಸ್ತ್ರ ಅಂತ. ಇಲ್ಲಿ ಈ ಮೂರು ಯಾವುವು, ಆಕಲ್ಲು, ಆಮನೆ, ಅರಮನೆ, ಈ ಮೂರು ಪದಗಳು ಸಮಾಸ ಪದಗಳೇ ಆಗಿರುತ್ತವೆ. ಆದರೆ ನೇಯ್ದ ವಸ್ತ್ರ ಇದು ಸಮಾಸ ಪದ ಆಗಿರೋದಿಲ್ಲ. ಸೊ ಹಾಗಾಗಿ ನೇಯ್ದ ವಸ್ತ್ರವನ್ನು ತೆಗಿಬೇಕು. ಹೆಬ್ಬಾವು, ಕಾರ್ಮೋಡ, ದೇವಮಂದಿರ, ಮೇಲ್ನುಡಿ. ಸೊ ದೇವಮಂದಿರವನ್ನು ತೆಗಿಬೇಕು. ಹೊಂದಿಸಿ ಬರೆಯಿರಿ. ಏಕಕೋನ, ಏಕಕೋನ ಅನ್ನುವಂಥದ್ದು ನೋಡಿ, ಏಕ ಪ್ಲಸ್ ಕೋನ, ಏಕಕೋನ. ಇಲ್ಲಿ ಒಂದು ಏಕ ಅನ್ನುವಂಥದ್ದು ನಂಬರನ್ನು ಸೂಚಿಸುತ್ತಲ್ವ. ಸೊ ಹಾಗಾಗಿ ನಂಬರನ್ನು ಮತ್ತು ಅಂದರೆ ಸಂಖ್ಯೆಗಳನ್ನು ಮತ್ತು ದಿಕ್ಕುಗಳನ್ನು ಸೂಚಿಸುವಂತಹ ಒಂದು ಪದಗಳಿಗೆ ನಾವು ದ್ವಿಗು ಸಮಾಸ ಅಂತೇಳಿ ಕರಿತೇವೆ. ಹಾಗಾಗಿ ಇದು ದ್ವಿಗು ಸಮಾಸಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಈ ಶಾಲೆ ಇದು ಗಮಕ ಸಮಾಸಕ್ಕೆ ಸಂಬಂಧಿಸಿದರೆ, ಗಜಾನನ ಬಹುರ್ವಿಹಿ ಸಮಾಸಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ತಂದೆ, ತಾಯಿ ದ್ವಂದ್ವ ಸಮಾಸ. ತಂದೆನೋ ಅಥವಾ ತಾಯಿಯೋ ಇಬ್ಬರೂ ಕೂಡ ನವಾದಂತಹ ಒಂದು ಅಂಶ ಗುಣವನ್ನು ಒಳಗೊಂಡಿರ್ತಾರೆ, ಒಂದೇ ರೀತಿಯಾದ ಅಂದರೆ ಪೋಷಕರಾಗಿರ್ತಾರಲ್ವ. ಸೊ ಹಾಗಾಗಿ ಇಲ್ಲಿ ದ್ವಂದ್ವ ಸಮಾಸ. ಶಿರಭಾಗು ಇದು ಕ್ರಿಯಾ ಸಮಾಸವಾಗಿರುವುದನ್ನು ನೋಡಬಹುದು. ಮೊದಲೆರಡು ಪದಗಳ ಸಂಬಂಧಿಸಿದಂತೆ ಮೂರನೆಯ ಪದದ ಸಂಬಂಧ ಬರೆಯಿರಿ ಅಂತೇಳಿ ಕೊಡಲಾಗಿದೆ. ಸೊ ಅಂಬುಜ ಅಂತೇಳಿದರೆ ಬಹುರ್ವಿಹಿ, ಕೈ ಚಾಚು ಅಂತೇಳಿದರೆ ಕ್ರಿಯಾ ಸಮಾಸ, ಅದು ಬಹುರ್ವಿಹಿ ಸಮಾಸ ಆಗುತ್ತೆ ಅಂಬುಜ ಅನ್ನುವಂಥದ್ದು. ಅದೇ ರೀತಿಯಾಗಿ ಕೈ ಚಾಚು ಅನ್ನುವಂಥದ್ದು ಕ್ರಿಯಾ ಸಮಾಸ ಆಗಿರೋದನ್ನು ನೋಡಬಹುದು. ಕೆಂದಾವರೆ ಕರ್ಮಧಾರೆಯ ಸಮಾಸ, ಪಂಚತಂತ್ರ, ದ್ವಿಗು ಸಮಾಸ. ಇನ್ನು ರಾಜೀವ ಸಖ ಅನ್ನುವಂಥದ್ದು ಬಹುರ್ವಿಹಿ ಸಮಾಸ, ದ್ವಿಧಳ ಅನ್ನುವಂಥದ್ದು ದ್ವಿಗು ಸಮಾಸ ಆಗಿರುತ್ತೆ. ಹಳೆಗನ್ನಡ ಅನ್ನುವಂಥದ್ದು ಕರ್ಮಧಾರೆಯ ಸಮಾಸ ಆದರೆ ಈ ಮನೆ ಅನ್ನುವಂಥದ್ದು ಗಮಕ ಸಮಾಸ ಆಗಿರುತ್ತೆ. ಇನ್ನು ಕಣ್ಣಿನ ಒಳಗೆ ಈ ಒಳಗಣ್ಣು ಅಂತ ಅರ್ಥವನ್ನು ಕೊಟ್ಟರೆ ಕಪ್ಪನೆಯ ಪ್ಲಸ್ ನಾಡು ಕರಿನಾಡು ಆಗುತ್ತೆ, ಕರುನಾಡು ಆಗುತ್ತೆ. ಸೊ ಇಲ್ಲ ಕರ್ಮಧಾರೆಯ ಸಮಾಸ ಅಂತೇಳಿ ಬರೆಯಲಾಗಿದೆ. ಆದರೆ ಅಲ್ಲಿ ಕರ್ಮಧಾರೆಯ ಸಮಾಸ ಅಂತ ಬರೀಬಾರ್ದಾಗಿತ್ತು, ಬದಲಾಗಿ ಕರುನಾಡು ಅಂತ ಬರಿಬೇಕು. ಸೊ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ಅಂತೇಳಿ. ಮೈ ಮುಟ್ಟಿ, ತಲೆಬಾಗಿ, ಕರವಸ್ತ್ರ, ಕೈಯಾನು ಅಂತ ಇದೆ. ಸೊ ಇದರಲ್ಲಿ ಕರವಸ್ತ್ರವನ್ನು ತೆಗಿಬೇಕು. ಅದೇ ರೀತಿಯಾಗಿ ತತ್ಪುರುಷ, ದ್ವಿಕು, ಆಗಮ, ದ್ವಂದ್ವ ಅಂತಿದೆ. ಸೊ ಇದರಲ್ಲಿ ಆಗಮವನ್ನು ತೆಗಿಬೇಕು. ಇನ್ನು ಒಗ್ಗಾಲಿ, ಏಕೋನ, ಮುಕ್ಕಣ್ಣ, ಮುಕ್ಕಣ್ಣು ಅಂತ ಇದೆ. ಸೊ ಮುಕ್ಕಣ್ಣವನ್ನು ತೆಗಿಬೇಕು. ಇನ್ನು ಬೆಟ್ಟದ ಅವರೆ, ಕಾರ್ಮೋಡ, ಬೆಳ್ಗೊಡೆ, ಹಳೆಗನ್ನಡ ಅಂತ. ಸೊ ಇದು ಬೆಟ್ಟದ ಅವರೆಯನ್ನು ತೆಗಿಬೇಕು. ಸೊ ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ, ಮೇಲ್ವಾತುವನ್ನು ತೆಗಿಬೇಕಾಗುತ್ತೆ. ಇನ್ನು ಲೋಪಸಂಧಿ, ಗುಣಸಂಧಿ, ಆಗಮಸಂಧಿ, ಆದೇಶ ಸಂಧಿ, ಗುಣಸಂಧಿಯನ್ನು ತೆಗಿಬೇಕು. ಅದೇ ರೀತಿಯಾಗಿ ದೇವಾಲಯ, ಮನದಾಳ, ದೇವಾಸುರ, ಗುರುವನ್ನು ತೆಗಿಬೇಕಾಗುತ್ತೆ. ಇನ್ನು ಸಂಧಿ ಎಂದರೇನು ಅಂತ ಕೇಳಲಾಗಿದೆ. ಸೊ ಎರಡು ಅಕ್ಷರಗಳ ನಡುವಿನ ಕಾಲ ವಿಳಂಬವಿಲ್ಲದೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸಿ ಉಚ್ಚರಿಸುವಂತಹದ್ದನ್ನು ನಾವು ಸಂಧಿ ಅಂತೇಳಿ ಕರಿತೇವೆ. ಸೊ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ಯಾವುದೇ ರೀತಿಯಾದಂತಹ ಚ್ಯುತಿ ಬಾರದಂತೆ, ಅರ್ಥ ಕೆಡದಂತೆ ಇನ್ನೊಂದು ಹೊಸ ಒಂದು ಪದವನ್ನು ಸೇರಿಸಿ ಉಚ್ಚರಿಸೋದನ್ನು ನಾವು ಸಂಧಿ ಅಂತ ಹೇಳಿ ಕರಿತೇವೆ. ಸಮಾಸ ಎಂದರೇನು ಅಂತ ಅಂದರೆ ಎರಡು ಅಥವಾ ಹೆಚ್ಚು ಪದಗಳು ಕೂಡಿಕೊಂಡು ಒಂದು ಅರ್ಥವನ್ನು ತಿಳಿಸುವಂತಹ ಪದವು ಸಮಾಸ ಅನ್ನಿಸಿಕೊಳ್ಳುತ್ತೆ. ಸೊ ಅಂದರೆ ಒಂದಕ್ಕಿಂತ ಹೆಚ್ಚು ಪದಗಳು ಕೂಡಿಕೊಂಡಾಗ ಒಂದೇ ಅರ್ಥವನ್ನು ತಿಳಿಸುವಂತಹ ಒಂದು ಪದ ಆಗಿ ಮಾರ್ಪಡುತ್ತೆ. ಸೊ ಅದನ್ನು ನಾವು ಸಮಾಸ ಅಂತೇಳಿ ಕರಿಬಹುದಾಗಿರುತ್ತೆ ಸ್ನೇಹಿತರೆ. ಕನ್ನಡದಲ್ಲಿ ಒಟ್ಟು ಎಷ್ಟು ಸಮಾಸಗಳಿವೆ ಮತ್ತು ಅವುಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಅಂತೇಳಿ ಕೇಳಲಾಗಿದೆ. ಸೊ ತತ್ಪುರುಷ ಸಮಾಸ, ಅದಕ್ಕೆ ಬಾಯಿ ಜಗಳ ಅನ್ನುವಂಥದ್ದು ಉತ್ತಮವಾದಂತಹ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಕರ್ಮಧಾರೆಯ ಸಮಾಸಕ್ಕೆ ಹೆಜ್ಜೇನು ಉದಾಹರಣೆಯಾಗಿರುತ್ತೆ. ಅದೇ ರೀತಿಯಾಗಿ ಗಮಕ ಸಮಾಸ, ಆ ಹುಡುಗ ಅನ್ನುವಂಥದ್ದು ಉದಾಹರಣೆಯಾದರೆ ದ್ವಿಗು ಸಮಾಸಕ್ಕೆ ಇಕ್ಕೆಲ ಅನ್ನುವಂಥದ್ದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕ್ರಿಯಾ ಸಮಾಸಕ್ಕೆ ಮೈದಡವಿ ಉದಾಹರಣೆಯಾದರೆ ಅಂಶಿ ಸಮಾಸಕ್ಕೆ ಕಿಬ್ಬೊಟ್ಟೆ
ಹೊಟ್ಟೆ ಅಂತ ಏನು ಕರಿತೀವಿ ಅಲ್ವಾ, ಸೊ ಅದು ಅಂದರೆ ಒಕ್ಕಳಿನ ಕೆಳಭಾಗ. ಸೊ ಇನ್ನು ದ್ವಂದ್ವ ಸಮಾಸ ಅಂತ ಹೇಳಿದ್ರೆ ಗ್ರಹ ನಕ್ಷತ್ರಗಳು ಇದಕ್ಕೆ ಉತ್ತಮವಾದಂತಹ ಒಂದು ಉದಾಹರಣೆ ಅಂತ ಹೇಳ್ಬಹುದು. ಇನ್ನು ಬಹುರ್ವಿಹಿ ಸಮಾಸ, ಮುಕ್ಕಣ್ಣ ಅನ್ನುವಂಥದ್ದನ್ನು ಉದಾಹರಣೆಯಾಗಿ ಕೊಡ್ಬೋದು. ಈ ಕೆಳಗೆ ಕೊಟ್ಟಿರುವ ಸಮಾಸ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತೇಳಿ. ವಿಗ್ರಹಿಸಿ ಮೀನ್ಸ್ ಬಿಡಿಸಿ ಬರೆಯಿರಿ ಅಂತೇಳಿ. ಸೊ ಯಜ್ಞ ತುರಗ ಅಂತ ಹೇಳಿದ್ರೆ ಯಜ್ಞಕ್ಕೆ ಬಿಟ್ಟ ಪ್ಲಸ್ ತುರಗ, ಯಜ್ಞ ತುರಗ ಆಗುತ್ತೆ. ಅದು ತತ್ಪುರುಷ ಸಮಾಸ ಆಗಿರೋದನ್ನ ನೋಡಬಹುದು. ಅದೇ ರೀತಿಯಾಗಿ ಬಾಯುಪಚಾರ, ಬಾಯಿಯ ಪ್ಲಸ್ ಉಪಚಾರ, ಬಾಯುಪಚಾರ, ಇದು ಕೂಡ ತತ್ಪುರುಷ ಸಮಾಸವೇ ಆಗಿರುತ್ತೆ. ಇನ್ನು ಸವಿಗೂಳು ಅಂತ ಹೇಳಿದ್ರೆ ಸವಿಯಾದ ಪ್ಲಸ್ ಕೂಳು, ಸವಿಗೂಳು, ಇದು ಕರ್ಮಧಾರಯ ಸಮಾಸ ಆಗಿರೋದನ್ನ ನೋಡಬಹುದು. ಇನ್ನು ಬೃಷ್ಟವಾದ ಪ್ಲಸ್ ಅನ್ನ, ಬೃಷ್ಟಾನ್ನ, ಇದು ಕೂಡ ಕರ್ಮಧಾರಯ ಸಮಾಸವೇ ಆಗಿರುತ್ತೆ. ಇನ್ನು ಏಕಾಕ್ಷರಿ, ಒಂದು ಪ್ಲಸ್ ಅಕ್ಷರ ಅಂದರೆ ಒಂದು ಅಕ್ಷರವನ್ನು ನಾವು ಏಕಾಕ್ಷರಿ ಅಂತ ಹೇಳಿ ಕರಿತೀವಿ. ಸೊ ಇದು ದ್ವಿಗು ಸಮಾಸವಾಗಿರೋದನ್ನ ನೋಡಬಹುದು. ಅದೇ ರೀತಿಯಾಗಿ ಮೂಜಗ ಅಂದರೆ ಮೂರು ಪ್ಲಸ್ ಜಗ, ಮೂಜಗ, ಜನ ಅಲ್ಲ ಅದು ಜಗ, ಮೂರು ಪ್ಲಸ್ ಜಗ ಅನ್ನ ಮೂಜಗ ಅಂತೇಳಿ ಕರೀತವೆ. ಸೊ ಇದನ್ನು ನಾವು ದ್ವಿಗು ಸಮಾಸ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪಂಚಾಕ್ಷರಿ, ಪಂಚ ಪ್ಲಸ್ ಅಕ್ಷರ ಪಂಚಾಕ್ಷರ, ಸೊ ಇದನ್ನು ಕೂಡ ನಾವು ದ್ವಿಗು ಸಮಾಸಕ್ಕೆ ಉದಾಹರಣೆ, ಅಂದರೆ ದ್ವಿಗು ಸಮಾಸ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಚಳಿಗಾಲ, ಚಳಿಯ ಪ್ಲಸ್ ಕಾಲ, ಚಳಿಗಾಲ, ಇದು ತತ್ಪುರುಷ ಸಮಾಸವಾಗಿರೋದನ್ನ ನೋಡ್ಬೋದು. ಇನ್ನು ಸಪ್ತಾಕ್ಷರಿ ನೋಡಿ, ಸಪ್ತ ಪ್ಲಸ್ ಅಕ್ಷರಿ ಸಪ್ತಾಕ್ಷರಿ, ಇದು ಕೂಡ ದ್ವಿಗು ಸಮಾಸವೇ ಆಗಿರುತ್ತೆ. ಇನ್ನು ಮುಕ್ಕಣ್ಣ, ಮೂರು ಕಣ್ಣು ಉಳ್ಳವನನ್ನ ಮುಕ್ಕಣ್ಣ ಅಂತೇಳಿ ಕರಿತೇವೆ. ಸೊ ಇದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾಗಿರುತ್ತೆ. ಕೆಂದಾವರೆ, ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ, ಸೊ ಇದು ಕರ್ಮಧಾರಯ ಸಮಾಸ ಆಗಿರೋದನ್ನ ನೋಡಬಹುದಾಗಿರುತ್ತೆ. ಪರಿವಿಡಿಯ ಎರಡನೇ ಒಂದು ವಿಷಯ ಅಂತ ಹೇಳಿದ್ರೆ ಗಾದೆ ಮಾತು. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತೇಳಿ ಕೆಲವೊಂದು ಇನ್ಕಂಪ್ಲೀಟ್ ಗಾದೆ ಮಾತುಗಳನ್ನು ಕೊಡಲಾಗಿದೆ. ಸೊ ಇನ್ನು ಉಳಿದಿರ್ತಕ್ಕಂತಹ ಅರ್ಥವನ್ನು ನಾವೇ ಬರಿಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಬೆಳೆಯುವ ಸಿರಿ ಮೊಳಕೆಯಲ್ಲಿ, ದೇಶ ಸುತ್ತು ಕೋಶ ಓದು, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ಸೊ ನೀವು ಪೂರ್ಣಗೊಳಿಸಿದ ಗಾದೆಗಳ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೆಲವೊಂದು ಪ್ರಶ್ನೆಗಳನ್ನು ಕೊಡಲಾಗಿದೆ. ಸೊ ದುಡಿಮೆಯ ಮಹತ್ವ ತಿಳಿಸುವ ಗಾದೆ ಬರೆಯಿರಿ ಅಂತ ಹೇಳಿದ್ರೆ ಕೈ ಕೆಸರಾದರೆ ಬಾಯಿ ಮೊಸರು. ಅದೇ ರೀತಿಯಾಗಿ ಮಿತ ಬಳಕೆ, ಮಿತವಾದ ಖರ್ಚು ಮತ್ತು ಸರಳ ಜೀವನದ ಮಹತ್ವವನ್ನು ತಿಳಿಸುವಂತಹ ಗಾದೆ ಅಂತ ಹೇಳಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇನ್ನು ಜ್ಞಾನ ಗಳಿಸುವ ಮಾರ್ಗ ತಿಳಿಸುವ ಗಾದೆ ದೇಶ ಸುತ್ತು ಕೋಶ ಓದು. ಬಾಲ್ಯ ಜೀವನ ಮಹತ್ವ ತಿಳಿಸುವ ಗಾದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ. ಸುಂದರ ನಿರ್ಮಾಣದ ಹಿಂದಿರುವ ಶ್ರಮದ ಮಹತ್ವ ತಿಳಿಸುವ ಗಾದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ಬೋದು. ಕೆಳಗಿನ ಗಾದೆಗಳು ನೀಡುವ ನೀತಿ ಅಥವಾ ಸಂದೇಶಗಳನ್ನು ಆವರಣದಲ್ಲಿನ ನೀತಿ ಪದಗಳ ಸಹಾಯದಿಂದ ಗುರುತಿಸಿ ಬರೆಯಿರಿ ಅಂತೇಳಿ ಇಲ್ಲಿ ಆ ಒಂದು ಆವರಣ ಕೊಟ್ಬಿಟ್ಟು ಅದರಲ್ಲಿ ಕೆಲವೊಂದು ನೀತಿ ಪದಗಳನ್ನು ಕೊಡಲಾಗಿದೆ. ಸೊ ಅವುಗಳನ್ನು ನಾವು ಇಲ್ಲಿ ಏನು ಅಂದರೆ ಆ ಒಂದು ಗಾದೆ ಮಾತುಗಳ ನೀತಿ ಏನು ಅನ್ನೋದನ್ನು ಆರಿಸಿ ಬರೀಬೇಕಾಗುತ್ತೆ. ಸೊ ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳಿದ್ರೆ ಅದರ ನೀತಿ ಏನು ಅಂತ ಹೇಳಿದ್ರೆ, ಸಂದೇಶ ಏನು ಅಂತ ಹೇಳಿದ್ರೆ ಅಸಹಾಯಕತೆ. ಬಡವ ಯಾವಾಗಲೂ ಕೂಡ ಅಸಹಾಯಕನಾಗಿರ್ತಾನಲ್ವಾ, ಸೊ ಅಸಹಾಯಕತೆಯನ್ನು ತೋರ್ಪಡಿಸುತ್ತೆ. ಅದೇ ರೀತಿಯಾಗಿ ಅಡಕೆಗೆ ಹೋದ ಮನ ಆನೆ ಕೊಟ್ಟರೂ ಬಾರದು ಅಂತೇಳಿ, ಅಂದರೆ ಇದರ ಒಂದು ನೀತಿ ಏನಂದರೆ ಮರ್ಯಾದೆ ಬಹಳಷ್ಟು ಮುಖ್ಯ ಅಂತ ಹೇಳ್ಬೋದು. ಇನ್ನು ಅತಿಹಾಸೆ ಗತಿಗೇಡು, ಇದರ ಒಂದು ಸಂದೇಶ ಏನು ಅಂತ ಹೇಳಿದ್ರೆ ಅತಿಹಾಸೆ ಒಳ್ಳೆಯದಲ್ಲ, ಅದು ಕೇಡನ್ನುಂಟು ಮಾಡುತ್ತೆ ಎನ್ನುವಂಥದ್ದು ಇದರ ಒಂದು ಸಂದೇಶ ಆಗಿತ್ತು. ಅದೇ ರೀತಿಯಾಗಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿದ್ರೆ ಇದರ ಒಂದು ನೀತಿ ಪ್ರತಿಯೊಬ್ಬರಿಗೂ ಒಂದು ಕಾಲ ಕೂಡಿ ಬಂದೇ ಬರುತ್ತೆ ಅಂತ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿದ್ರೆ ಇದರ ಒಂದು ನೀತಿ ಪ್ರತಿಯೊಬ್ಬರಿಗೂ ಒಂದು ಕಾಲ ಕೂಡಿ ಬಂದೇ ಬರುತ್ತೆ ಅಂತ ಇದರ ಒಂದು ನೀತಿಯಾಗಿದೆ. ಅದೇ ರೀತಿಯಾಗಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರದು. ಸಂದೇಶ, ಇದರ ಒಂದು ಸಂದೇಶ ಉಪಕಾರ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಅಂತ. ಸೊ ತುಂಬಿದ ಕೂಡ ತುಳುಕೋದಿಲ್ಲ, ಇದರ ಒಂದು ಸಂದೇಶ ಜ್ಞಾನಿಯ ದೊಡ್ಡ ಗುಣ ಅಂತ. ಸೊ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಹೇಳಿದ್ರೆ ಇದರ ಒಂದು ನೀತಿ ಏನಂತ ಹೇಳಿದ್ರೆ ಹಿರಿಯರು ಕಿರಿಯರಿಗೆ ಮಾದರಿಯಾಗಿರ್ತಾರೆ ಅಂತ. ಅಂದರೆ ದೊಡ್ಡವರು ಹೇಗಿರ್ತಾರೋ ಸಣ್ಣವರು ಕೂಡ ಹಾಗೆ ಇರ್ತಾರೆ ಅಂತ. ಸೊ ಅಲ್ಪ ವಿದ್ಯಾ ಮಹಾಗರ್ವಿ ಅನ್ನುವಂಥದ್ದು ಈ ಒಂದು ಗಾದೆಯ ಮಾತಿನ ಒಂದು ಸಂದೇಶ ಅಹಂಕಾರ ಆಗಿರುತ್ತೆ, ಅಂದರೆ ಅಹಂಕಾರಿಯಾಗಿರ್ತಾರೆ ಅಂತ. ಗಾದೆ ಮಾತಿನ ಅರ್ಥವನ್ನು ವಿವರಿಸಿ ಅಂತೇಳಿ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಹೇಳಿ ಕೇಳಲಾಗಿದೆ. ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂದರೆ ಸರಾಗವಾಗಿ ನೇರವಾಗಿ ಕಾಣುತ್ತಿರುವಂತಹ ತಪ್ಪುಗಳಿಗೆ ಯಾವುದೇ ಸಾಕ್ಷಿಗಳು ಬೇಕಾಗಿಲ್ಲ ಅಂತ. ಅಂದರೆ ಮಾಡಿರುವಂತಹ ಒಂದು ತಪ್ಪುಗಳು ಅಥವಾ ಅಪರಾಧಗಳು ಸ್ಪಷ್ಟವಾಗಿದ್ದಾಗ ಅದನ್ನು ಅರ್ಥೈಸಲು ಯಾವುದೇ ರೀತಿಯಾದಂತಹ ಆಧಾರಗಳು ಬೇಕಾಗಿಲ್ಲ. ಅಪರಾಧಗಳು ಅಸ್ಪಷ್ಟವಾಗಿದ್ದಾಗ ಮಾತ್ರ ಸಾಕ್ಷಿ ಬೇಕಾಗಿರುತ್ತೆ ಅಲ್ವಾ. ಸೊ ಅಂಗೈನಲ್ಲಿ ಅಂದರೆ ನಮ್ಮ ಕೈನಲ್ಲೇ ಕಾಣಿಸ್ತಾ ಇರ್ತಕ್ಕಂಥ, ನೇರವಾಗಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಅದೇ ಬೆನ್ನಿಂದ ಆಗಿರ್ತಕ್ಕಂತಹ ಒಂದು ಹುಣ್ಣು ಅಂತ ಹೇಳಿದ್ರೆ ಅಥವಾ ಗುಳ್ಳೆ ಅಂತ ಹೇಳಿದ್ರೆ ಅದು ನಮಗೆ ಕಣ್ಣಿಗೆ
ಕಾಣಲ್ಲಲ್ವಾ. ಸೊ ಹಾಗಾಗಿ ನಮಗೆ ಅಲ್ಲಿ ಏನಾಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಕನ್ನಡಿ ಸಹಾಯ ಬೇಕಾಗಿರುತ್ತೆ. ಅಂದರೆ ನೇರವಾಗಿ ಕಾಣುವಂಥದ್ದಕ್ಕೆ ಕನ್ನಡಿ ಬೇಕಾಗಿಲ್ಲ ಅನ್ನುವಂಥದ್ದು ಇದರ ಒಂದು ತಾತ್ಪರ್ಯ ಆಗಿರುತ್ತೆ. ಸೊ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಲ್ವಾ. ಸೊ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂದರೆ ಇಬ್ಬರ ಒಂದು ಕಿತ್ತಾಟ ವನ್ನು ನೋಡಿ ಇವನು ಅಂದರೆ ಸೆಂಟ್ರಲ್ ಇರ್ತಕ್ಕಂಥವ್ನು ಏನು ಮಾಡ್ತಾನೆ, ಇಬ್ಬರ ಒಂದು ವೀಕ್ನೆಸ್ಗಳನ್ನು ತಿಳ್ಕೊಂಡು ಅವನ ಬಳಿ ಹೋದಾಗ ಇವನನ್ನು ಬೈಕೊಳ್ಳೋದು, ಇವನ್ನ ಬಳಿ ಬಂದಾಗ ಅವನನ್ನು ಬೈಕೊಳ್ಳೋದು. ಸೊ ಈ ರೀತಿಯಾಗಿ ಮಾಡಿ ಇವನಿಂದನೂ ಎಷ್ಟು ಉಪಯೋಗ ಪಡ್ಕೊಳ್ತಾನೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪಯೋಗವನ್ನು ಪಡ್ಕೊಳ್ತಾನೆ. ಅದೇ ರೀತಿಯಾಗಿ ಅವನಿಂದನೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪಯೋಗವನ್ನು ಪಡ್ಕೊಳ್ತಾನೆ. ಸೊ ಇಲ್ಲಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆಗೋದನ್ನು ಈ ಮೂಲಕ ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿಯಾಗಿ ಮನಸ್ಸಿದ್ದರೆ ಮಾರ್ಗ. ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು. ಸೊ ಯಾವುದೇ ಕೆಲಸವಿರಲಿ, ಎಷ್ಟೇ ಕಷ್ಟದಾಗಿರಲಿ ಅದನ್ನು ಮಾಡಲೇಬೇಕು ಅಂತ ಮನಸ್ಸಿಗೆ ತಂದ್ಕೊಂಡ್ರೆ ಅದೇ ಒಂದು ಅರ್ಧ ಮಾರ್ಗವನ್ನು ಸೂಚಿಸಿದಾಗೆ ಅಲ್ವಾ. ಸೊ ಆ ಒಂದು ಕೆಲಸ ಬಹಳಷ್ಟು ಸುಗಮ ಆಗುತ್ತೆ, ತನಗೆ ತಾನೇ ಮಾರ್ಗ ದೊರಕುತ್ತೆ. ಇನ್ನು ಕೆಲಸವನ್ನು ಊಹಿಸಿಕೊಂಡು ತಕ್ಷಣ ನನ್ನ ಕೈಲಾಗಲ್ಲ ಅಂತ ಏನಾದರೂ ಬಿಟ್ಟರೆ ಅಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಒಂದು ಗಾದೆ ಮಾತಿನ ಒಂದು ತಾತ್ಪರ್ಯ ಆಗಿರುತ್ತೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಅಂದರೆ ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳಿದ್ರೆ ನಾವು ಮಾಡಿದ್ದನ್ನೇ ನಾವು ಊಟ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಏನು ಕೆಲಸ ಮಾಡ್ತಾ ಇದ್ವಿ ಅಂದರೆ ನಾವು ಈ ಒಂದು ದಿನಗಳಲ್ಲಿ ಯಾವ ಕೆಲಸವನ್ನು ಮಾಡ್ತೀವೋ ಅದೇ ಕೆಲಸ ನಮಗೆ ಮುಂದೊಂದು ದಿನ ಒಂದು ಉಪಯೋಗವಾಗುವಂತಹದ್ದಾಗಿರುತ್ತೆ, ನಮಗೆ ಒಂದು ಒಳಿತನ್ನ ಮಾಡುವಂಥದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮಾವಿನ ಗಿಡವನ್ನು ನೆಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಮುಂದೆ ನಮಗೆ ಬಹಳಷ್ಟು ಮೂಟೆಗಟ್ಟಲೆ ಮಾವಿನ ಹಣ್ಣುಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಬೇವಿನ ಬೀಜವನ್ನು ಬಿತ್ತಿದ್ರೆ ಅದು ದೊಡ್ಡ ಮರವಾಗಿ ಬೇವಿನ ಹೂವು ಬೇವಿನ ಹಣ್ಣುಗಳನ್ನು ಕೊಡುತ್ತೆ. ಸೊ ಇದರಲ್ಲಿ ತುಂಬ ಸಿಹಿಯಾಗಿರ್ತಕ್ಕಂಥದ್ದು ಯಾವುದು, ಮಾವಿನ ಹಣ್ಣು. ಸೊ ಅಂದರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದರೆ ನಮಗೆ ಮುಂದೊಂದು ದಿನ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಮುಂದೊಂದು ದಿನ ನಮಗೆ ಅದೇ ಕೆಲಸಗಳು ನಮಗೆ ಕೆಟ್ಟದನ್ನು ಮಾಡುತ್ತೆ ಎನ್ನುವಂಥದ್ದು ಇದರ ಒಂದು ತಾತ್ಪರ್ಯ ಆಗಿರುತ್ತೆ. ಅದೇ ರೀತಿಯಾಗಿ ಮಾತು ಮನೆ ಕೆಡಿಸ್ತು, ತೂತು ಹುಲ್ಲೆ ಕೆಡಿಸ್ತು ಅಂತೇಳಿ. ಸೊ ಅತಿಯಾದಂತಹ ಮಾತು ಏನಾಗುತ್ತೆ ಅಂತ ಹೇಳಿದ್ರೆ ಹತ್ತಿರಕ್ಕೆ ಹೋಗಿ ಅದು ಜಗಳಗಳಿಗೆ ಕಾರಣ ಆಗಬಹುದು, ಅಥವಾ ಮಾತುಗಳನ್ನೇ ಆಡ್ತಾ ಕೂತ್ಕೊಂಡ್ರೆ ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ಮಾಡುವಂಥ ಕೆಲಸಗಳು ಹಾಗೆ ಪೆಂಡಿಂಗಲ್ಲಿ ಉಳಿಬಹುದು. ಸೊ ಅದೇ ರೀತಿಯಾಗಿ ತೂತು ಒಲೆಯನ್ನು ಹೇಗೆ ಕೆಡಿಸುತ್ತೆ ಅಂದರೆ ತೂತಾಗಿದೆ ಅಂತಹ ಒಲೆ ಸರಿಯಾಗಿ ಉರಿಯೋದಿಲ್ಲ, ಗಾಳಿ ಬಂದು ಆ ಒಲೆ ಪದೇ ಕೆಟ್ಟೋಗ್ತಾ ಇರುತ್ತೆ ಅಲ್ವಾ. ಸೊ ಹೀಗಾಗಿ ಆ ಒಲೆ ಉರಿಯೋದಿಲ್ಲ, ಅಡುಗೆ ಕೂಡ ಸರಿಯಾಗೋದಿಲ್ಲ. ಅದೇ ರೀತಿಯಾಗಿ ಮಾತುಗಳು ಸಹ ಮಿತವಾಗಿರಬೇಕು, ಮಾತು ಅತಿಯಾಗಿರಬಾರ್ದು ಅನ್ನುವಂಥದ್ದು ಇದರ ಒಂದು ತಾತ್ಪರ್ಯ ಆಗಿರುತ್ತೆ. ಅಡಿಕೆಗೆ ಹೋದ ಮನ ಆನೆ ಕೊಟ್ಟರೂ ಬರಲ್ಲ. ಅಡಿಕೆ ಅನ್ನುವಂಥದ್ದು ತುಂಬ ಚಿಕ್ಕದು, ಆದರೆ ಆನೆ ಅನ್ನುವಂಥದ್ದು ದೊಡ್ಡದು. ನೋಡಿ, ಚಿಕ್ಕ ಒಂದು ಅಡಿಕೆಗೆ ಹೋಗಿರ್ತಕ್ಕಂತಹ ಮನ ಆನೆಯನ್ನೇ ಕೊಟ್ಟರು ಕೂಡ, ಅಷ್ಟು ದೈತ್ಯಾಕಾರದ ದೇಹದ ಆಡ್ಯತೆಯನ್ನು ಹೊಂದಿರತಕ್ಕಂಥ ಪ್ರಾಣಿಯನ್ನು ಕೊಟ್ಟರು ಕೂಡ ಅದು ಸರಿಸಮ ಆಗೋದಿಲ್ವಂತೆ. ಸೊ ಹಾಗಾಗಿ ಯಾವುದೇ ಒಂದು ಚಿಕ್ಕದೇ ಆಗಿರಲಿ ಅದು ನಾವು ಬಹಳಷ್ಟು ಗಂಭೀರವಾಗಿ ತಗೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಮರ್ಯಾದೆ ಬಹಳಷ್ಟು ಮುಖ್ಯವಾಗಿರುತ್ತೆ ಅಂತ. ನಾವು ಯಾವುದೇ ಒಂದು ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ಕೀಳಾಗಿ ನೋಡಬಾರ್ದು. ಸೊ ಮರ್ಯಾದೆ ಪ್ರತಿಯೊಬ್ಬರಿಗೂ ಕೊಟ್ಟು ಮರ್ಯಾದೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈ ಥರ ಒಂದು ತಾತ್ಪರ್ಯ ಆಗಿರುತ್ತೆ. ಇನ್ನು ಪರಿವಿಡಿಯಲ್ಲಿ ಮೂರನೇ ಅಂಶ ಯಾವುದು ಅಂತ ಹೇಳಿದ್ರೆ ವಿಷಯ ಛಂದಸ್ಸು. ಸೊ ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಅಂತೇಳಿ ಚಂದ ಪದದ ಅರ್ಥ ಇದು ಅಂತ. ಅಂದ ನಂದ ನಂದಿ ಅಂತೇಳಿ ಅಂದರೆ ಚಂದ ಅಂತ ಹೇಳಿದ್ರೆ ಅಂದ ಅಂತೇಳಿ, ಅಂದರೆ ಇಲ್ಲಿ ಆಪ್ಷನ್ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಂದ ಪದದ ಅರ್ಥ ಇದು ಅಂದರೆ ಅಂದ ಅಂತ ಹೇಳಿದ್ರೆ ಸುಂದರವಾದ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ಇನ್ನು ಕಾವ್ಯದ ಸೌಂದರ್ಯ ಹೆಚ್ಚಿಸಲು ಬೇಕಾದ ಶಾಸ್ತ್ರ ಇದು ಛಂದಶಾಸ್ತ್ರ. ಅದೇ ರೀತಿಯಾಗಿ ಪದ್ಯದ ಸಾಲುಗಳನ್ನು ಹೀಗೆನ್ನುವರು ಅಂತಂದ್ರೆ ಪಾದ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ 3 ಸಾಲಿನಲ್ಲಿರುವ ಪದ್ಯಕ್ಕೆ ಹೀಗೆನ್ನುವರು ಅಂದರೆ 3 ಸಾಲಿನ ಪದ್ಯವನ್ನು ತ್ರಿಪದಿ ಅಂತೇಳಿ ಕರಿತೇವೆ. 6 ಸಾಲುಗಳಿರುವ ಪದ್ಯಕ್ಕೆ ಹೀಗೆನ್ನುವರು ಅಂತ ಅಂದರೆ ಷಟ್ಪದಿ ಅಂತೇಳಿ ಕರಿತೇವೆ. ಸೊ ಗುರು ಚಿಹ್ನೆ ಹಾಕಬೇಕಾದ ಅಕ್ಷರ ಇದು ಅಂತೇಳಿ 4 ಅಕ್ಷರಗಳನ್ನು ಕೊಡಲಾಗಿದೆ. ಸೊ ಕಹ ಇದು ಗುರು ಚಿಹ್ನೆಯನ್ನು ಹಾಕಬೇಕಾಗಿರ್ತಕ್ಕಂಥ ಒಂದು ಅಕ್ಷರ ಆಗಿರುತ್ತೆ. ಅದೇ ರೀತಿಯಾಗಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಚಿಹ್ನೆ ಇದು, ಅದು ಲಘು ಅಂದರೆ ಯು. ಇಂಗ್ಲೀಷನ್ನ ಯು ಆ ಅಕ್ಷರ ಅಂದರೆ ಯೂನಿವರ್ಸಲ್ ಅಂತೇಳಿ ಏನು ಬರೀತೀವಲ್ವ, ಯು ಆ ಒಂದು ಅಕ್ಷರವನ್ನು ನಾವು ಒಂದು ಮಾತ್ರ ಕಾಲದಲ್ಲಿ ಗುರುತಿಸುವಂತಹ ಚಿಹ್ನೆ ಆಗಿರುತ್ತೆ. ಅದೇ ರೀತಿಯಾಗಿ 2 ಮಾತ್ರ ಕಾಲದಲ್ಲಿ ಹೇಳುವಂತಹ ಅಕ್ಷರ ಚಿಹ್ನೆ ಇದು ಅಂದರೆ ಗೆರೆ. ಸೊ ಹೈಫನ್ ಇದನ್ನು ನಾವು ಅಂದರೆ ಚಿಕ್ಕ ಗೆರೆಯನ್ನು ನಾವು ಗುರು ಅಂತೇಳಿ ಕರಿತೇವೆ. ಅದು 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ಬಳಸುವಂತಹ ಚಿಹ್ನೆ. ಒಂದು ಮಾತ್ರೆಯಲ್ಲಿ ಗುರುತಿಸುವ ಅಕ್ಷರ ಇದು ಅಂತೇಳಿ 4 ಅಕ್ಷರಗಳನ್ನು ಕೊಡಲಾಗಿದೆ. ಅದರಲ್ಲಿ ದ ಅನ್ನುವಂಥದ್ದು ಬರೀ ತಲಕಟ್ಟಿದೆ ನೋಡಿ, ಹಾಗಾಗಿ ಇದನ್ನು ದಾಕಾರ. ಇನ್ನು ಆ ಅನ್ನುವಂಥದ್ದು ದೀರ್ಘಾಕ್ಷರ ಆಗಿರುತ್ತೆ. ಮೇ ಅನ್ನುವಂಥದ್ದು ಕೂಡ ದೀರ್ಘಾಕ್ಷರನೇ ಆಗಿರುತ್ತೆ. ದೈ ಅಂತ ಅನ್ನುವಂಥದ್ದು ಕೂಡ ದೀರ್ಘಾಕ್ಷರವೇ, ಅಂದರೆ ಗುರುವನ್ನು ಬಳಸುವಂತಹ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಪಯೋಗಿಸುವಂಥ ಅಕ್ಷರ ಆಗಿರೋದಿಲ್ಲ ಅದು. ಸೊ ಹಾಗಾಗಿ ದ ಅನ್ನುವಂಥದ್ದು ಒಂದು ಮಾತ್ರೆಯಲ್ಲಿ ಗುರುತಿಸುವಂಥ ಅಕ್ಷರ ಆಗಿರುತ್ತೆ ಅಂತ ಹೇಳ್ಬಹುದು. 2 ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರ ಇದು ಅಂತ ಹೇಳಿ ಕೇಳಲಾಗಿದೆ. ಸೊ ಇಲ್ಲಿ ದೈ ಲಘು ಎಂದು ಕರೆಯುವ ಚಿಹ್ನೆ ಇದು ಅಂದರೆ ಯು.
ಅಂದರೆ ಇಂಗ್ಲಿಷ್ ಭಾಷೆಯ ಯು ಅಕ್ಷರ. ಸೊ ಗುರು ಎಂದು ಕರೆಯುವ ಚಿಹ್ನೆ ಇದು, ಅಂದರೆ ಅಡ್ಡಗೆರೆ ಚಿಕ್ಕಗೆರೆ. ಗುರು ಚಿಹ್ನೆ ಹಾಕಬೇಕಾದ ಪದ ಇದು ಅಂತೇಳಿ 4 ಪದಗಳನ್ನು ಕೊಡಲಾಗಿದೆ. ಸೊ ಇದರಲ್ಲಿ ಭೈರವ ಅನ್ನುವಂಥದ್ದು ಗುರು ಚಿಹ್ನೆಯನ್ನು ಹಾಕುವಂತಹ ಒಂದು ಪದ ಆಗಿರುತ್ತೆ. ಎಲ್ಲ ಅಕ್ಷರಗಳಿಗೆ ಲಘು ಚಿಹ್ನೆ ಅಂದರೆ ಯು ಹಾಕಬೇಕಾದ ಪದ ಇದು ಅಂತ, ಅಂದರೆ ಇಲ್ಲಿ 4 ಪದಗಳನ್ನು ಕೊಡಲಾಗಿದೆ. ಇದರಲ್ಲಿ ದೊರೆವ ಅನ್ನುವಂಥ ಒಂದು ಪದ ಇದಕ್ಕೆ ಸರಿಯಾಗಿದೆ ಅಂತ ಹೇಳ್ಬೋದು. ಐ ಈ ಅಕ್ಷರ ಹೇಳಲು ತೆಗೆದುಕೊಳ್ಳುವ ಮಾತ್ರ ಕಾಲ ಇದು 2. ಅಂದರೆ ಐ ಅಂತ ಹೇಳಿದ್ರೆ 2 ಮಾತ್ರ ಕಾಲವನ್ನು ನಾವು ತೆಗೆದುಕೊಳ್ತೇವೆ. ಸೊ ನಿಲ್ ಈ ಅಕ್ಷರಕ್ಕೆ ಹಾಕಬೇಕಾದ ಚಿಹ್ನೆ ಗುರು ಆಗಿರುತ್ತೆ. ಅದೇ ರೀತಿಯಾಗಿ ಎಲ್ಲ ದೀರ್ಘ ಸ್ವರಾಕ್ಷರಗಳಿಗೆ ಹಾಕಬೇಕಾದ ಚಿಹ್ನೆ ಗುರು ಆಗಿರುತ್ತೆ. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಹಾಕಬೇಕಾದ ಚಿಹ್ನೆ ಇದು ಮೀನ್ಸ್ ಗುರು. ಈ ಕೆಳಗಿನ ಅಕ್ಷರಗಳಲ್ಲಿ ಗುರು ಹಾಕಬೇಕಾದ ಅಕ್ಷರ ಅಂತ ಹೇಳಿ ಕೇಳಲಾಗಿದೆ. ಹಂ. ಕೋಗಿಲೆ ಈ ಪದಕ್ಕೆ ಹಾಕಬೇಕಾದ ಮಾತ್ರೆಗಳು ಇವು ಅಂತೇಳಿ ಗುರು, ಲಘು, ಲಘು. ಈ ಕೆಳಗಿನ ಅಕ್ಷರಗಳಲ್ಲಿ ಲಘು ಚಿಹ್ನೆ ಮಾತ್ರ ಹಾಕಬೇಕಾದ ಪದ ಇದು ಪೊರೆವ. 2 ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳೆಲ್ಲ ಗುರು ಆಗಿರುತ್ತದೆ. 1 ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳೆಲ್ಲ ಲಘು ಆಗಿರುತ್ತವೆ. 1 ಅಕ್ಷರವನ್ನು ಹೇಳಲು ತೆಗೆದುಕೊಳ್ಳುವ ಸಮಯ ಛಂದಸ್ಸಿನಲ್ಲಿ ಹೀಗೆನ್ನುವರು. ಮಾತ್ರೆ. ಹೊಂದಿಸಿ ಬರೆಯಿರಿ. ಅಕ್ಷರಗಳು ಇದರಲ್ಲಿ ಬರ್ತಕ್ಕಂತಹ ಒಂದು ಮಾತ್ರೆಗಳು ಅಂತ ಹೇಳಿದ್ರೆ ಗುರು, ಲಘು, 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 ಲಘು. 1 ಗುರು 4 ಲಘುಗಳು ಬರುತ್ತವೆ. ಭಾಷೆ ಇದಕ್ಕೆ ಗುರು ಮತ್ತು ಲಘು. ಧೈರ್ಯವಂತ ಗುರು, ಲಘು, ಗುರು, ಲಘು. ಕಂಕಣ ಗುರು, ಲಘು ಮತ್ತು ಲಘು. ಗೊರವ ಲಘು, ಲಘು, ಲಘು. ಕೆಳಗಿನ ಪದದ ಪ್ರಸ್ತಾರದಂತೆ ಮುಂದಿನ ಪದದ ಪ್ರಸ್ತಾರ ಹಾಕಿ ಅಂತೇಳಿ ಸಮಸ್ತ ನೋಡಿ, ಲಘು, ಗುರು, ಲಘು ಇದೆ. ಅದೇ ರೀತಿಯಾಗಿ ಕ್ಷೇತ್ರ, ಕ್ಷೇತ್ರಕ್ಕೆ ಗುರು ಮತ್ತು ಲಘು ಬರುತ್ತೆ. ಅದೇ ರೀತಿಯಾಗಿ ದೈವಗತಿ, ದೈವಗತಿಗೆ ಗುರು, ಲಘು, ಲಘು, ಲಘು. 1 ಗುರು 3 ಲಘುಗಳು ಬರ್ತವೆ. ನಿಮ್ಮದು ಇದಕ್ಕೂ ಅಷ್ಟೇ, ಮೊದಲನೇದು ಗುರು ಆಗಿದ್ರೆ ಉಳಿದಿರ್ತಕ್ಕಂಥವುಗಳು ಲಘು 2. ಸೊ 1 ಗುರು 2 ಲಘು ಆಗಿರುತ್ತೆ. ನರರ 3 ಲಘುನೇ ಆಗಿರುತ್ತೆ. ಶ್ರಮ ಲಘು, ಗುರು 2 ಬರುತ್ತೆ. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರಿಸಿ. ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ಕವಿಗಳು ಬಳಸುವ ಪದ್ಯ ರಚನಾ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಛಂದಸ್ಸು ಅಂತೇಳಿ ಕರೀತಾರೆ. 1 ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳನ್ನು ಛಂದಸ್ಸಿನಲ್ಲಿ ಏನೆಂದು ಕರೆಯುತ್ತಾರೆ? ಲಘು ಅಂತೇಳಿ ಕರೀತಾರೆ. ಅಕ್ಷರ ಅಥವಾ ಮಾತ್ರೆಗಳ ಗುಂಪನ್ನು ಏನೆಂದು ಕರೆಯುವರು ಅಂತೇಳಿ ಅಂದರೆ ಗಣ ಅಂತೇಳಿ ಕರೀತಾರೆ. 3 ಸಾಲಿನ ಪದ್ಯಕ್ಕೆ ಏನೆನ್ನುತ್ತಾರೆ? ತ್ರಿಪದಿ ಅಂತ ಕರೀತಾರೆ. ಅದೇ ರೀತಿಯಾಗಿ 6 ಸಾಲಿನ ಪದ್ಯಕ್ಕೆ ಏನೆನ್ನುತ್ತಾರೆ ಅಂತ ಕೇಳಲಾಗಿದೆ. ಸೊ ಇಲ್ಲಿ ಷಟ್ಪದಿ ಅಂತೇಳಿ ಕರೀತಾರೆ. ಇಲ್ಲಿ ಒಂದು ಬಾಕ್ಸನ್ನು ಕೊಟ್ಬಿಟ್ಟು ಕೆಲವೊಂದು ಪದಗಳನ್ನು ಕೊಡಲಾಗಿದೆ. ಸೊ ಅವುಗಳಿಗೆ ಲಘು ಮತ್ತು ಗುರುಗಳನ್ನು ಹಾಕಿರಿ ಅಂತೇಳಿ. ಸೊ ಗೌತಮಿ ಅಂದರೆ ಗೌ ಅನ್ನುವಂಥದ್ದು 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಒಂದು ಅಕ್ಷರ ಆಗಿರೋದ್ರಿಂದ ಅದಕ್ಕೆ ಗುರುವನ್ನು ಹಾಕಬೇಕು. ತಮಿ ಅನ್ನುವಂಥವು ಅವು ಅಲ್ಪ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಾಗಿರೋದ್ರಿಂದ ಲಘುವನ್ನು ಹಾಕಬೇಕು. ಅದೇ ರೀತಿಯಾಗಿ ಔಷಧಿ ಇದಕ್ಕೂ 1 ಗುರು 2 ಲಘುಗಳನ್ನು ಹಾಕಬೇಕು. ಅಕ್ಷರ ಇದಕ್ಕೂ ಸಹ 1 ಗುರು 2 ಲಘುಗಳನ್ನು ಹಾಕಬೇಕು. ದುಃಖ ಇದಕ್ಕೆ 1 ಗುರು 1 ಲಘುವನ್ನು ಹಾಕಬೇಕು. ಸೊ ಮರಗಳು ಇದಕ್ಕೂ ಕೂಡ 2 ಲಘುಗಳನ್ನು 1 ಗುರು ಹಾಕಬೇಕಾಗುತ್ತೆ. ಸೊ ಇನ್ನು ಗೈರು ಇದಕ್ಕೆ 1 ಗುರು 1 ಲಘುವನ್ನು ಹಾಕಬೇಕು. ಸೊ ದೊರೆ 2 ಲಘುಗಳೇ ಬರುತ್ತವೆ. ಅಂತಃಪುರ ಇದು 2 ಗುರು ಮತ್ತು 2 ಲಘುಗಳನ್ನು ಹಾಕಬೇಕಾಗುತ್ತೆ. ಈ ಕೆಳಗಿನ ಸಾಲುಗಳಿಗೆ ಲಘು ಗುರು ಹಾಕಿರಿ ಅಂತೇಳಿ ಇಲ್ಲೊಂದು ಪೊಯಮನ್ನು ಕೊಡಲಾಗಿದೆ. ಸೊ ಅದಾದ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಲಘು ಗುರು ಮಾತ್ರೆಗಳನ್ನು ಆಧರಿಸಿ ಗುಂಪು ಮಾಡುವ ಛಂದಸ್ಸನ್ನು ಹೀಗೆನ್ನುವರು. ಪ್ರಸ್ತಾರ ಹಾಕುವುದು ಮಾತ್ರಗಣ ಅಂತೇಳಿ ಕರಿತೇವೆ. ಸೊ 3 ಅಕ್ಷರಗಳನ್ನು ಗುಂಪು ಮಾಡುವ ಛಂದಸ್ಸನ್ನು ಹೀಗೆನ್ನುವರು. ಅಕ್ಷರಗಣ ಅಂತೇಳಿ ಕರಿತೇವೆ. ಸೊ ಕಂದಪದ್ಯ, ಷಟ್ಪದಿ ಮತ್ತು ರಗಳೆ ಜಾತಿಯ ಛಂದಸ್ಸನ್ನು ಹೀಗೆನ್ನುವರು. ಅಂಶಗಣ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಖ್ಯಾತ ಕರ್ನಾಟಕ ವೃತ್ತಗಳು ಯಾವ ಬಗೆಯ ಛಂದಸ್ಸು ಆಗಿದೆ? ಅಕ್ಷರಗಣ ಆಗಿದೆ. ಕಂದಪದ್ಯದ ಮಾತ್ರೆಗಳನ್ನು ಎಷ್ಟರಂತೆ ಗುಂಪು ಮಾಡುವಿರಿ? ಮಾತ್ರೆಯ ಗಣಗಳು ಅಂತ ಹೇಳಿ ಮಾಡ್ಬೋದು. ಅದೇ ರೀತಿಯಾಗಿ ಮಾತ್ರೆಯ ಗುಂಪಿಗೆ ಏನೆಂದು ಕರೆಯುತ್ತಾರೆ? ಮಾತ್ರಗಣ ಅಂತೇಳಿ ಕರೀತಾರೆ. ಸೊ ಅಕ್ಷರಗಳಿಗೆ ಗುಂಪಿಗೆ
ಏನೆಂದು ಕರೀತಾರೆ? ಅಕ್ಷರಗಳ ಗುಂಪಿಗೆ ಏನಂತ ಕರೀತಾರೆ? ಅಕ್ಷರಗಣ. 4 ಮಾತ್ರೆಗಳ ಗಣ ಇರುವ ಮಾತ್ರ ಛಂದಸ್ಸಿನ ಹೆಸರು ಕಂದಪದ್ಯ ಅಂತೇಳಿ. ಅಂದರೆ 4 ಮಾತ್ರೆಗಳ ಗಣ ಇರುವಂತಹ ಒಂದು ಛಂದಸ್ಸನ್ನು ಕಂದಪದ್ಯ ಅಂತ ಕರೆದರೆ, 5 ಮಾತ್ರೆಗಳ ಗಣ ಇರುವಂತಹ ಮಾತ್ರ ಛಂದಸ್ಸಿನ ಹೆಸರು ವಾರ್ಧಕ ಷಡ್ಪದಿ ಅಂತ ಕರಿತೀವಿ. ಸೊ ಕಂದಪದ್ಯದಲ್ಲಿ ಎಷ್ಟು ಮಾತ್ರೆಗಳಿಗೆ ಒಂದು ಗುಂಪು ಅಥವಾ ಗಣ ಮಾಡುತ್ತೇವೆ ಅಂತ ಕೇಳಲಾಗಿದೆ. ಸೊ 4 ಮಾತ್ರೆಗಳಿಗೆ ಒಂದು ಗುಂಪು ಅಥವಾ ಗಣವನ್ನು ಮಾಡುತ್ತೇವೆ. ಷಡ್ಪದಿ ಪದ್ಯದಲ್ಲಿ ಎಷ್ಟು ಸಾಲುಗಳಿರುತ್ತವೆ? 6 ಸಾಲುಗಳಿರುತ್ತವೆ. ಸೊ ಕಂದಪದ್ಯದ ಮೊದಲ ಸಾಲಿನಲ್ಲಿ 4 ಮಾತ್ರೆಯ ಎಷ್ಟು ಗಣಗಳಿವೆ? 3 ಗಣಗಳಿರ್ತವೆ. ಯತಿ ಎಂದರೇನು? ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಂಡು ನಿಲ್ಲಿಸುವ ತಾಣಕ್ಕೆ ಯತಿ ಎನ್ನುವರು. ಸೊ ಕಂದ ಪದ್ಯದಲ್ಲಿ ಯಾವ ಸಾಲುಗಳು ಪರಸ್ಪರ ಸಮವಾಗಿವೆ? ಕಂದಪದ್ಯದ 2ನೇ ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 4 ಮಾತ್ರೆಯ 5 ಗಣಗಳು ಅಂದರೆ 20 ಮಾತ್ರೆಗಳು. ಕಂದಪದ್ಯದ ಮೊದಲ ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 4 ಮಾತ್ರೆಯ 3 ಗಣಗಳು ಅಂದರೆ 12 ಮಾತ್ರೆಗಳು. ಕಂದಪದ್ಯದಲ್ಲಿ ಒಟ್ಟು ಎಷ್ಟು ಸಾಲುಗಳಿವೆ? 4 ಸಾಲುಗಳಿವೆ. ಕಂದಪದ್ಯದಲ್ಲಿರುವ ಒಟ್ಟು ಗಣಗಳ ಸಂಖ್ಯೆ ಎಷ್ಟು? 16 ಗಣಗಳು. ಅದೇ ರೀತಿಯಾಗಿ ಕೆಳಗಿನ ಛಂದಸ್ಸು ಮಾದರಿ ಗಮನಿಸಿ ಛಂದಸ್ಸಿನ ಹೆಸರು ತಿಳಿಸಿ ಅಂತೇಳಿ ಹೇಳಲಾಗಿದೆ. ಸೊ ಇದು ಕಂದಪದ್ಯಕ್ಕೆ ಸಂಬಂಧಿಸಿದೆ, ಅಂದರೆ ಕಂದಪದ್ಯದ ಛಂದಸ್ಸಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಕೆಳಗಿನ ಪದ್ಯ ಭಾಗಕ್ಕೆ ಲಘು ಗುರು ಹಾಕಿ ಪ್ರಸ್ತರ ಅಂದರೆ ಲಘು ಗುರು ಅಂದರೆ ಪ್ರಸ್ತರ ಹಾಕಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತೇಳಿ ಒಂದು ಪೋಯಮನ್ನು ಕೊಡಲಾಗಿದೆ. ಸೊ ಇದು ಕಂದಪದ್ಯ ಆಗಿರುತ್ತೆ ಅಂತ ಹೇಳ್ಬಹುದು. ಅಲಂಕಾರ ಇದು ಪರಿವಿಡಿಯ 4ನೇ ವಿಷಯ ಆಗಿರುತ್ತೆ. ಸೊ ಕೆಳಗಿನ 2 ವಸ್ತುಗಳನ್ನು ಹೋಲಿಸಿ ಒಂದು ವಾಕ್ಯ ರಚಿಸಿ ಅಂತೇಳಿ. ಸೊ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ನೋಡಿ. ಮನಸ್ಸು ಸಾಗರ. ಸೊ ಅವರ ಮನಸ್ಸು ಸಾಗರದಂತೆ ವಿಶಾಲವಾಗಿದೆ. ಕವಿ ಮನಸ್ಸೆಂಬ ಸಾಗರದಿಂದ ಭಾವನೆಗಳು ಮೇಳೈಸಿದವು ಅಂತ ಹೇಳಿ ಹೇಳಲಾಗಿದೆ. ಸೊ ಇಲ್ಲಿ ಅದೇ ರೀತಿಯಾಗಿ ನಾವು ಕೂಡ ಸಂಬಂಧವನ್ನು ಕಲ್ಪಿಸಿ 2 ಪದಗಳಿಗೂ ನಾವು ವಾಕ್ಯಗಳನ್ನು ರಚಿಸಬೇಕು. ಸೊ ಹಗ್ಗ ಹಾವು ಹಗ್ಗದಂತೆ ಕಂಡಿತು, ಹಗ್ಗವನ್ನು ಹಾವು ಎಂದುಕೊಂಡೆವು ಅಂತ. ಸೊ ಅದೇ ರೀತಿಯಾಗಿ ಚಂದ್ರ ಚೆಂಡು. ಹುಣ್ಣಿಮೆಯ ಆಕಾಶದಿ ಚೆಂಡು ಚಂದಿರನು ಬಿಳಿಯ ಚೆಂಡಾಗಿ ಚಂದಿರ ಗೋಚರಿಸಿದ ಅಂತ ಹೇಳ್ಬೋದು. ಸೊ ಮೊಗ ಹೂವು. ಹೆಣ್ಣು ಮಗುವಿನ ಮೊಗ ಹೂವಾಗಿದೆ, ಹೂವಿನಂತೆ ಅವಳ ಮೊಗ ಕಾಣುತ್ತದೆ. ಸಾಗರ ಆಕಾಶ ಮತ್ತು ಸಾಗರಗಳೆರಡು ಕೂಡಿವೆ. ಸೊ ಆಕಾಶವೇ ಸಾಗರದಂತೆ ಕಾಣುತ್ತದೆ. ಕಷ್ಟ ಬೆಟ್ಟ. ಸೊ ಬೆಟ್ಟ ಹತ್ತುವುದು ಕಷ್ಟವು ಬೆಟ್ಟದಷ್ಟು. ಮಾತು ಕತ್ತಿ. ಅವನಾಡುವ ಪ್ರತಿ ಮಾತು ಕತ್ತಿಯಂತೆ ಮೊನಚು. ಕತ್ತಿಯಂತಹ ಮಾತುಗಳು ಶತ್ರುಗಳಿಗಿರಬೇಕು. ಇನ್ನು ನುಡಿ ಮುತ್ತುಗಳು ಅಂತಂದರೆ ನುಡಿಗಳು ಮುತ್ತಿನ ಹಾರದಂತಿರಬೇಕು. ನುಡಿಗಳು ಮಕ್ಕಳ ಬಾಯಿಯಿಂದ ಮುತ್ತಿನಂತೆ ಉದುರಿದವು. ಶಾಲೆಯ ಮಕ್ಕಳು ತೋಟದ ಹೂಗಳು. ಶಾಲೆಯ ಮಕ್ಕಳು ತೋಟದ ಹೂಗಳಂತೆ ಬಗೆ ತೋಟದ ಬಣ್ಣದ ಹೂಗಳಂತೆ ನಮ್ಮ ಶಾಲೆಯ ಮಕ್ಕಳು. ಸೊ ತುಟಿ ಮತ್ತು ಹವಳ. ಸೊ ಹವಳದಂತೆ ಹೊಳೆಯುವ ತುಟಿಗಳು, ತುಟಿಯ ಕಿರುನಗೆಯಲ್ಲಿ ಹವಳದ ಮಣಿಗಳು. ಕಣ್ಣು ಕಮಲ. ಸೊ ಕಣ್ಣುಗಳು ಕಮಲಗಳಂತೆ, ಕಮಲಗಳು ಹರಳಿದಂತೆ ಮುಖದಲ್ಲಿ ಕಣ್ಣುಗಳು ಹರಳಿವೆ. ಸೊ ದಂತ ದಾಳಿಂಬೆ. ನೋಡಿ ಹರಳದಂತೆ ಅಂತ ಕೊಟ್ಟಿದ್ರೆ ಅದು ಹರಳಿದಂತೆ ಅಂತ ಮಾಡ್ಕೊಳ್ಳಿ. ಸೊ ದಂತ ದಾಳಿಂಬೆ ಕಾಳುಗಳಂತೆ ಹವಳ ದಂತಗಳಿವೆ. ಸೊ ದಂತ ದಾಳಿಂಬೆಗಳಂತೆ ಕಂಡಿವೆ. ಸೊ ದ್ವೇಷ ಬೆಂಕಿಯ ಜ್ವಾಲೆ. ದ್ವೇಷವು ಬೆಂಕಿಯ ಜ್ವಾಲೆಯಂತೆ, ಹೊಟ್ಟೆಯ ದ್ವೇಷವೇ ಬೆಂಕಿಯ ಜ್ವಾಲೆ. ಕಸ್ತೂರಿ ಕಪ್ಪು ಕಸ್ತೂರಿಯಂತೆ, ಕಣ್ಣ ಕಾಡಿಗೆ ಕಸ್ತೂರಿಯಂತೆ. ನಿರ್ಮಲ ವಸ್ತ್ರ ಮತ್ತು ಮನಸ್ಸು. ಅವನ ನಿರ್ಮಲವಾದ ವಸ್ತ್ರದಂತೆ ಮನಸ್ಸು, ನನ್ನ ಮನಸ್ಸೇ ನಿರ್ಮಲವಾದ ವಸ್ತ್ರ. ಸೊ ಈ ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸೂಕ್ತ ಪದ ಬರೆದು ಅಲಂಕಾರ ವಾಕ್ಯವನ್ನು ಪೂರ್ಣಗೊಳಿಸಿ. ಸೊ ಅಂದರೆ ಮಾದರಿಯನ್ನು ಕೊಟ್ಟಿದ್ದಾರೆ ನೋಡಿ. ಅವಳು ಬಳಿಯಂತೆ ಬಳುಕುತ್ತಾಳೆ. ಸೊ ಮಗುವಿನ ಮುಖವು ಚಂದಿರನಂತೆ ಸುಂದರವಾಗಿದೆ. ಬೇಸಿಗೆಯ ಬಿಸಿಲು ಬೆಂಕಿಯಂತೆ ಸುಡುತ್ತಿದೆ. ಕಾವೇರಿ ನದಿಯು ಹಾವಿನಂತೆ ಬಳುಕುತ್ತಾ ಹರಿಯುತ್ತಿದೆ. ಅದು ಬಳುಕುತ್ತಾ ಅಲ್ಲ, ಅಂಕುಡೊಂಕಾಗಿ ಹರಿಯುತ್ತಿದೆ. ಸೊ ಕಾವೇರಿ ನದಿಯು ಹಾವಿನಂತೆ ಅಂಕುಡೊಂಕಾಗಿ ಹರಿಯುತ್ತಿದೆ. ಸೊ ಅವನು ತೆಂಗಿನ ಮರದಂತೆ ಎತ್ತರವಾಗಿದ್ದಾನೆ. ಮೀನಿನ ಮೈ ಸಾಬೂನಿನಂತೆ ನುಣುಪಾಗಿದೆ.
ಆ, ಸತ್ಯವಾದ ಮಾತುಗಳು ಕೆಲವರಿಗೆ ಬೇವಿನಂತೆ ಕಹಿಯಾಗಿ ಕಾಣುತ್ತದೆ. ಸೊ ದುರ್ಯೋಧನನು ಭೀಮನಂತೆ ಬಲಶಾಲಿ ಆಗಿದ್ದನು ಅಂತ ಹೇಳ್ಬೋದು. ಮಗುವಿನ ತ್ವಚೆಯು ಹೂವಿನ ದಳದಂತೆ ಮೃದುವಾಗಿದೆ. ವ್ಯಾಕರಣಶಾಸ್ತ್ರವು ಕೆಲವರ ಪಾಲಿಗೆ ಕಬ್ಬಿಣದಷ್ಟು ಕಠಿಣ ಆಗಿದೆ. ಆತನ ವ್ಯಕ್ತಿತ್ವ ಹಿಮಾಲಯದಷ್ಟು ಎತ್ತರವಾಗಿದೆ. ಸೊ ಇಲ್ಲಿ ಈ ಕೆಳಗಿನ ವಾಕ್ಯಗಳಲ್ಲಿ ಉಪಮಾನ ಉಪಮೇಯಗಳನ್ನು ಆಯ್ದು ಬರೆಯಿರಿ ಅಂತೇಳಿ ಇಲ್ಲೊಂದು ಆವರಣದಲ್ಲಿ ಕೆಲವೊಂದು ಪದಗಳನ್ನು ಕೊಡಲಾಗಿದೆ. ಸೊ ಉಪಮಾನ ಮತ್ತು ಉಪಮೇಯ ಅಂತ ಹೇಳೋದಾದ್ರೆ ಯಾವುದು ಹೋಲಿಕೆಯನ್ನು ಮಾಡ್ತೀವಿ, ಯಾವುದನ್ನು ಹೋಲಿಕೆ ಮಾಡ್ತೀವಿ ಅವುಗಳು ಉಪಮಾನ. ಸೊ ಯಾವುದಕ್ಕೆ ಹೋಲಿಕೆ ಮಾಡ್ತೀವಿ ಅದು ಉಪಮೇಯ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಕಂಬ ಕಾಲೇ ಕಂಬ ಅಂತ ಹೇಳ್ತಿರುವ ಅಂದರೆ ನನ್ನ ಕಾಲುಗಳು ಕಂಬಗಳಿದ್ದ ಹಾಗೆ. ಅಂಗಳ ಭಾನು, ಧರ್ಮ ಆಶ್ರಮ, ಅಮೃತ ಕುಂಭ, ಆಕಳ ಕೆಚ್ಚಲು, ದೇಗುಲ ಕಲೆಯ ತಾಣ, ಕದಳಿ ಫಲಿತ, ಕಮಲ ಹೃದಯ, ಬಿಳಿಯ ಕೊಡೆ. ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರ ಗುರುತಿಸಿ ಬರೆಯಿರಿ. ಉಪಮಾನ ಉಪಮೇಯ ಸಾಮಾನ್ಯ ಸಾದೃಶ್ಯ ಗುರುತಿಸಿರಿ ಅಂತ ಹೇಳಿ ಸಾಮಾನ್ಯ ಸಾದೃಶ್ಯಗಳನ್ನು ಗುರುತಿಸಬೇಕು. ಸೊ ಮಗ್ಗದ ಹಗ್ಗ ಅದು ಹಾವು. ಅಲಂಕಾರ ಏನು ಅಂತ ಹೇಳಿದ್ರೆ ಇದು ರೂಪಕ ಅಲಂಕಾರ ಆಗಿರುತ್ತೆ. ಇನ್ನು ಉಪಮಾನ ಅಂತ ಹೇಳಿದ್ರೆ ಮಗ್ಗದ ಹಗ್ಗ. ಸೊ ಉಪಮೇಯ ಅಂತ ಹೇಳಿದ್ರೆ ಅದು ಹಾವಾಗಿರುತ್ತೆ. ಕಲಾರತ್ನ ಇದರ ಅಲಂಕಾರ ರೂಪಕ ಅಲಂಕಾರ ಆಗಿರುತ್ತೆ. ಉಪಮಾನ ರತ್ನ, ಉಪಮೇಯ ಕಲೆಗಾರ. ಹುರಿಯುವ ಗಾಯಕ್ಕೆ ಉಪ್ಪು ಸುರಿದಂತೆ ಅಲಂಕಾರ. ಇದು ಯಾವ ಅಲಂಕಾರ ಅಂತ ಹೇಳಿದ್ರೆ ಉಪಮಾಲಂಕಾರ. ಉಪಮಾನ ಹುರಿಯುವ ಗಾಯಕ್ಕೆ ಉಪ್ಪು ಸುರಿಯೋದು. ಉಪಮೇಯ ಉರಿಯುವ ಅನುಭವ. ಸೊ ಹೂವಾದ ಹುಡುಗಿ ಇದು ರೂಪಕ ಅಲಂಕಾರ ಆಗಿರುತ್ತೆ. ಉಪಮಾನ ಹೂವಾದರೆ ಉಪಮೇಯ ಹುಡುಗಿ ಆಗಿರುತ್ತೆ. ಸೊ ಇನ್ನು ದಿವ್ಯ ಔಷಧ ಇದು ಕೂಡ ರೂಪಕ ಅಲಂಕಾರ ಆಗಿರುತ್ತೆ. ಉಪಮಾನ ಔಷಧ ಆದರೆ ಉಪಮೇಯ ದಿವ್ಯ ಆಗಿರುತ್ತೆ. ಫಲಿತ ಕದಳಿ ಧರೆ ಗುರುಳಿದಂತೆ ಇದು ಉಪಮಾಲಂಕಾರ ಆಗಿರುತ್ತೆ. ಫಲಿತ ಕದಳಿ ಅನ್ನುವಂಥದ್ದು ಉಪಮಾನ ಆದರೆ ಧರೆಗುಳಿದಂತೆ, ಧರೆಗೆ ಹುರುಳಿರುವುದು ಉಪಮೇಯ ಆಗಿರುತ್ತೆ. ಇದೇ ರೀತಿ ಮತ್ತೊಂದು ಪ್ರಾಸದ ಪದ್ಯ ಬರೆಯಿರಿ ಅಂತೇಳಿ ಅವರು ಒಂದು ಪೊಯಮನ್ನು ಕೊಟ್ಟಿದ್ದಾರೆ. ಸೊ ಆದಿಪ್ರಾಸ ಮತ್ತು ಅಂತ್ಯಪ್ರಾಸಗಳನ್ನು ಬಳಸಿ ಬರೆಯಿರಿ ಅಂತ. ಸೊ ಬಂತಪ್ಪ ಬಂತು ಮಳೆಗಾಲ, ಬೀಜವ ಬಿತ್ತುವ ಈ ಕಾಲ, ಬೆಳೆಯನ್ನು ಬೆಳೆಯುವ ಈ ಕಾಲ, ಕೊಡೆಯನ್ನು ಹಿಡಿಯುವ ಈ ಕಾಲ. ಬಂತಪ್ಪ ಬಂತು ಚಳಿಗಾಲ, ಎಲೆಗಳು ಉದುರುವ ಈ ಕಾಲ, ಗಡಗಡ ನಡುಗುವ ಈ ಕಾಲ, ಕಂಬಳಿ ಹೊದೆಯುವ ಈ ಕಾಲ. ಬಂತಪ್ಪ ಬಂತು ಬೇಸಿಗೆ ಕಾಲ, ನೀರನ್ನು ಕುಡಿಯುವ ಈ ಕಾಲ, ಮಾವು ಸಿಗುವ ಈ ಕಾಲ, ಬಿಸಿಲಿಗೆ ಒಣಗುವ ಈ ಕಾಲ ಅಂತ ಹೇಳಿ ನಾನು ಈ ಒಂದು ಪೊಯಮನ್ನು ಆರಿಸ್ಕೊಂಡಿದ್ದೀನಿ. ಈಗ ಇಷ್ಟೊತ್ತು ನೋಡಿದ್ರಲ್ವಾ. ಸೊ ಅಭ್ಯಾಸ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಂಶಗಳನ್ನು ಅಂದರೆ ಕ್ವಶನ್ಗಳನ್ನು ಆರಿಸ್ಕೊಂಡು ಕಿರು ಪರೀಕ್ಷೆಯನ್ನು ಮಾಡಿದ್ದಾರೆ. ಸೊ ನೋಡೋಣ. ಪದವನ್ನು ಬಿಡಿಸಿ ಬರೆದು ಸಮಾಸದ ಹೆಸರನ್ನು ಬರೆಯಿರಿ ಅಂತೇಳಿ. ಸೊ ಬೆಟ್ಟದಾವರೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ತತ್ಪುರುಷ ಸಮಾಸ. ಕೈ ತೊಳೆ, ನೋಡಿ ಕೈಯನ್ನು ತೊಳೆ ಕ್ರಿಯಾ ಸಮಾಸ ಆಗಿರುತ್ತೆ. ಅದೇ ರೀತಿಯಾಗಿ ಚಕ್ರಪಾಣಿ, ಚಕ್ರವನ್ನು ಪ್ಲಸ್ ಹೊಂದಿರುವವನು ಅಂತೇಳಿ ಅಂದರೆ ಬಹುವ್ರೀಹಿ ಸಮಾಸ. ಇನ್ನು ಅರಮನೆ, ಅರಸನ ಪ್ಲಸ್ ಮನೆ ಅರಮನೆ ತತ್ಪುರುಷ ಸಮಾಸ ಆಗಿರುತ್ತೆ. ಇನ್ನು ಕೆರೆ ಕಟ್ಟೆ ಬಾವಿಗಳು ಇದು ದ್ವಂದ್ವ ಸಮಾಸ ಆಗಿರೋದನ್ನ ನೋಡಬಹುದು. ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ. ತತ್ಪುರುಷ ಸವರ್ಣ ದೀರ್ಘ, ದ್ವಂದ್ವ ದ್ವಿಗು ಸವರ್ಣ ದೀರ್ಘವನ್ನು ತೆಗಿಬೇಕು. ಸೊ ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ, ಮೇಲ್ವಾತುವನ್ನು ತೆಗಿಬೇಕು. ಆ ಕಲ್ಲು, ಆ ಮನೆ, ಅರಮನೆ, ನೇಯ್ದ ವಸ್ತ್ರ, ಅರಮನೆಯನ್ನು ತೆಗಿಬೇಕು. ಅದೇ ರೀತಿಯಾಗಿ ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತೇಳಿ. ಸೊ ದೇಶ ಸುತ್ತು ಇಲ್ಲ ಕೋಶ ಓದು ಅಂತ. ಸೊ ಅದೇ ರೀತಿಯಾಗಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು. ಈ ಗಾದೆ ಮಾತುಗಳ ಅರ್ಥವನ್ನು ವಿವರಿಸಿ. ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಸಾಮರ್ಥ್ಯಕ್ಕೆ ತಕ್ಕಂತೆ ಜೀವಿಸುವುದನ್ನು ಕಲಿಬೇಕು ಅನ್ನುವಂಥದ್ದು ಇದರ ಒಂದು ತಾತ್ಪರ್ಯ ಆಗಿರುತ್ತೆ. ಸೊ ನಮ್ಮ ಆದಾಯಕ್ಕಿಂತ ಹೆಚ್ಚು ಕನಸುಗಳನ್ನು ಕಂಡುಕೊಂಡ್ರೆ ಅದರಿಂದ ಬಹಳಷ್ಟು ಗೋಳೆ ಸರಿ ಅಂತ ಹೇಳ್ಬಹುದು. ಬೆಳ್ಳಾಗಿರೋದಿಲ್ಲ ಹಾಲಲ್ಲ, ಹೌದಲ್ವಾ. ಸೊ ವೇದ ಸುಳ್ಳಾದರೂ ಕೂಡ ಗಾದೆ ಸುಳ್ಳಾಗೋದಿಲ್ಲ. ಸೊ ನೋಡೋದಕ್ಕೆ ಎಲ್ಲ ಮನುಷ್ಯರು ಒಂದೇ ರೀತಿ ಕಾಣಿಸಿದ್ರು ಕೂಡ ಅವರ ಗುಣ ಸ್ವಭಾವ ಬಹಳಷ್ಟು ವಿಭಿನ್ನವಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಹಾಲು ಮತ್ತು ಸುಣ್ಣದ ನೀರು ಎರಡನ್ನೂ ಕೂಡ ಒಂದೇ ರೀತಿಯಾಗಿ ಕಂಡರೂ ಕೂಡ, ಎರಡೂ ಬಿಳಿಯಾಗಿ ಸ್ವಚ್ಛ ಶ್ವೇತವರ್ಣದಲ್ಲಿ ಕಂಡರೂ ಕೂಡ ಅವೆರಡರ ಗುಣ ಸ್ವಭಾವಗಳು ಬೇರೆಯೇ ಆಗಿರುತ್ತೆ ಅನ್ನುವಂಥದ್ದು ಇದರ ಒಂದು ತಾತ್ಪರ್ಯ ಆಗಿದೆ ಅಂತ ಹೇಳ್ಬಹುದು. ಆವರಣದಿಂದ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಕಾವ್ಯದ ಸೌಂದರ್ಯ ಹೆಚ್ಚಿಸಲು ಬೇಕಾದ ಶಾಸ್ತ್ರ ಛಂದಸ್ಸು ಶಾಸ್ತ್ರ. ಅದೇ ರೀತಿಯಾಗಿ 6 ಸಾಲಿನ ಪದ್ಯ ಷಟ್ಪದಿ. ಒಂದು ಮಾತ್ರ ಕಾಲವನ್ನು ಗುರುತಿಸುವಂತಹ ಚಿಹ್ನೆ ಲಘು ಆಗಿರುತ್ತೆ. ಅಂದರೆ ಯು ಆಲ್ಫಾಬೆಟಿಕಲ್ ನಂಬರ್ ಅಕ್ಷರದಲ್ಲಿ ಹೇಳೋದಾದ್ರೆ ಅದು ಯು. ಗುರು ಚಿಹ್ನೆ ಹಾಕಬೇಕಾದ ಪದ ಅಂತ ಹೇಳಿ ಕೇಳಲಾಗಿದೆ. ಸೊ ಭೈರವ. ಎಲ್ಲ ಅಕ್ಷರಗಳಿಗೆ ಲಘು ಚಿಹ್ನೆ ಹಾಕಬೇಕಾದ ಪದ ಸರಳ. ಸೊ
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, GPSTR, HSTR, PDO, ವಿಲೇಜ್ ಅಕೌಂಟೆಂಟ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರತಕ್ಕಂಥ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಮಾಹಿತಿಗಳು, ಕ್ವಿಜ್ಗಳು ಮತ್ತು ನೋಟ್ಸ್ಗಳು ಮತ್ತು ದಿನಪತ್ರಿಕೆಗಳು ಮತ್ತು ಇನ್ನಿತರ ಎಲ್ಲ ರೀತಿಯಾದಂತಹ ಮಾಹಿತಿಗಳು ಉಚಿತವಾಗಿ A1 ರಿಸೋರ್ಸ್ ಫಾರ್ ಎಜುಕೇಟ್ ಎನ್ನುವಂತಹ ಟೆಲಿಗ್ರಾಮ್ ಲಿಂಕನ್ನು ನಾನು ಶೇರ್ ಮಾಡಿರ್ತೇನೆ. ಸೊ ನೀವು ಅಲ್ಲಿ ಭೇಟಿ ನೀಡೋದ್ರ ಮೂಲಕ ಅಲ್ಲಿ ಕೊಡಮಾಡ್ತಕ್ಕಂತಹ ಎಲ್ಲ ರೀತಿಯಾದಂತಹ ಒಂದು ಸೋರ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.